ಗಜೇಂದ್ರ ಇದೆಯಲ್ಲ, ಯಾವತ್ತೂ ಒಂದು ಸಣ್ಣ ಮಕ್ಕಳನ್ನು ಕೂಡ ಯಾವತ್ತೂ ಅದು ತೊಂದರೆ ಕೊಟ್ಟಿದ್ದಿಲ್ಲ. ಆವಾಗ ಅದಕ್ಕೆ ಕೋಪ ಜಾಸ್ತಿ ಆಯಿತು, ಅದನ್ನ ಹೊಡಿಲಿಕ್ಕೆ ಅಂತ ಮುಂದೆ ಹೆಜ್ಜೆ ಇಟ್ಟಿದೆ. ಅದಕ್ಕೆ ಬರ್ತಾ ಇರೋ ಶ್ರೀರಾಮನಿಗೆ ಚೈನು ಬೇಡಿ ಇದೆ, ಅದು ಜಾಸ್ತಿ ಓಡ್ಲಿಕ್ಕಾಗಲ್ಲ. ಇದು ಚೈನು ಬೇಡಿ ಏನು ಎಲ್ಲ ಬಿಟ್ಬಿಟ್ಟಿದ್ದಾನೆ, ಆಲ್ಮೋಸ್ಟ್ ಕಾಡಾನೆ ಥರ ಇವನು ಏನು ಹಾಕಿಲ್ಲ. ಗೌರ್ಮೆಂಟ್ ಎಂಪ್ಲಾಯೀಸ್ ಹೇಗೆ ಸರ್ವಿಸ್ ರಿಜಿಸ್ಟರ್ ಅಂತ ಇರ್ತದೋ, ಆನೆಗಳಿಗೂ ಕೂಡ SR ಇರ್ತದೆ. ಮಸ್ತ್ ಅಂತ ಅಂದರೆ ಅದೊಂದು ನ್ಯಾಚುರಲ್ ಫೆನಾಮಿನಾ ಅಂತ ಕರಿತೀವಿ. ಪ್ರಕೃತಿ ದತ್ತವಾಗಿ ಪ್ರಕೃತಿ ನೀಡಿರ್ತಕ್ಕಂಥ ವರದಾನ ಆನೆಗಳಿಗೆ ಮಾತ್ರ ಅದು. ನಮ್ಮ ಕ್ಯಾಂಪಲ್ಲೂ ಕೂಡ ಎಲ್ಲ ಮೆಜಾರಿಟಿ 90% ಆನೆಗಳನ್ನ, ಎಕ್ಸೆಪ್ಟ್ ಮಾವತ ಯಾರು ಚೆನ್ನಾಗಿ ನೋಡ್ಕೊತಾರೆ, ಈಗ ಅರ್ಜುನ ಇರ್ಬೋದು, ಅಭಿಮನ್ಯು ಇರ್ಬೋದು, ಅವೆರಡು ಮಾತ್ರ ಮಾವತರ ಹತ್ರ ಹೋಗ್ತಾರೆ. ಅಭಿಮನ್ಯುನು ಕೂಡ ಒಂದು ಮರಕ್ಕೆ ಕಟ್ಬಿಡ್ತಾನೆ. ಗಜೇಂದ್ರ ಬಿಡಿ, ಗಜೇಂದ್ರ ಅವನು ತುಂಬಾ ಈವನ್ ನಮ್ಮ ಅರ್ಜುನ್ನಷ್ಟೇ ಹೈಟು, ಅವನಿಗಿಂತನೂ ಒಂದು ಸ್ವಲ್ಪ ಹೆಚ್ಚು ಅಂತಲೇ ಹೇಳ್ಬೋದು ನಾವು ಹೈಟು. ಅಷ್ಟೇ ಸೌಮ್ಯವಾದ ಆನೆ ಇರೋದ್ರಲ್ಲಿ ನಮ್ಮ ಅರ್ಜುನ ಸ್ವಲ್ಪ ಒರಟ ಅಂತ ಹೇಳ್ಬೋದು ನಾವು. ಆದರೆ ಗಜೇಂದ್ರ ಇದೆಯಲ್ಲ, ಯಾವತ್ತೂ ಒಂದು ಸಣ್ಣ ಮಕ್ಕಳನ್ನು ಕೂಡ ಯಾವತ್ತೂ ಅದು ತೊಂದರೆ ಕೊಟ್ಟಿದ್ದಿಲ್ಲ. ಯಾಕೆಂದ್ರೆ ನಾನು ಕಣ್ಣಾರ ನೋಡಿದ್ದೀನಿ. ನಾಗರಹೊಳೆಯಲ್ಲಿ ನಾನು ಇಲಾಖೆಗೆ ಬಂದ ವರ್ಷ 2000 ಇಸ್ವಿನಲ್ಲಿ ನಾಗರಹೊಳೆಗೆ ಹೋಗಿದ್ದಾಗ ಅಲ್ಲಿತ್ತು ಅದು ಆನೆ ಗಜೇಂದ್ರ. ಸೊ ಆವಾಗ ಆಕಸ್ಮಿಕವಾಗಿ ಟೂರಿಸ್ಟ್ ಬರ್ತಾರೆ ಒಂದು ಕಾರ್ನಲ್ಲಿ. ಆ ಕಾರ್ನಲ್ಲಿ ಇಳಿದಂಥ ಮಕ್ಕಳು, ಅದರಲ್ಲಿ ಒಂದು ಸಣ್ಣ ಮಗು, ಒಂದು 6-5 ವರ್ಷದ ಮಗು ಓಡ್ಬಿಡ್ತದೆ ಆನೆ ಕಂಡು ಪ್ರೀತಿಯಿಂದ ಅದ್ರ ಹತ್ರ. ಎಲ್ಲರೂ ಕಿರ್ಸ್ಕೊತಾ ಇರ್ತಾರೆ, ಬಟ್ ಆನೆ ಅದು ಏನೂ ಮಾಡಲಿಲ್ಲ. ಅದು ಅಷ್ಟು ಸೌಮ್ಯವಾದಂಥ ಆನೆ. ಸೊ ಅಂಥ ಆನೆ ನಂತರದ ದಿನಗಳಲ್ಲಿ ಅದು ಆಲ್ಮೋಸ್ಟ್ ಒಂದು 20-25 ವರ್ಷದಿಂದನೂ ದಸರಾಗೆ ಬರ್ತಾ ಇತ್ತು. ಅದು ಕೇಗುಡಿ ಅನ್ನೋ ಕ್ಯಾಂಪ್ಗೆ ಶಿಫ್ಟ್ ಆಗುತ್ತೆ ಚಾಮರಾಜನಗರದಲ್ಲಿ. ಇಲ್ಲಿ ಅದರ ಮಾವತರು ರಿಟೈರ್ಡ್ ಆಗ್ತಾರೆ. ಇಲ್ಲಿ ಹೊಸದಾಗಿ ಗಣಪತಿ ಅಂತ ಇನ್ನೊಬ್ಬ ರಾಮ ಅಂತ ಇರ್ತಾರೆ, ಅವರು ನೋಡ್ಕೊಳ್ತಾ ಇರ್ತಾರೆ. ಅದು ಏನಾಗುತ್ತೆ ಅಂದರೆ, ಇಲ್ಲಿ ನೋಡಿ ನಮ್ಮ ಕಣ್ಣೆದ್ರಿಗೆ ನಮ್ಮ ದಸರಾದಲ್ಲೂ ನಡೆದಿದೆ. ಅವನು ಸ್ವಲ್ಪ ಮದ್ಯಪಾನ ಮಾಡ್ತಾ ಇದ್ದ. ಅವನು ಆ ಟೈಮ್ನಲ್ಲಿ ಕುಡಿದ್ಬಿಟ್ಟು ಬಂದು ಮಲಗ್ಬಿಟ್ಟು ಕಾಲಿನ ಮಡಗು ಅಂತ ಮಲಗ್ಬಿಡ್ತಿದ್ದ. ನಾನು ಅಕ್ರಮ ಅವನ್ನ ಎಳೆದು ಬಿಡಿಸಿದ್ದೀವಿ. ಸೊ ಅಂಥ ಟೈಮ್ನಲ್ಲೂ ಕೂಡ ಇದು ಯಾವತ್ತೂ ಇದು ಮಾಡ್ದಲ್ಲ, ಒಂದು ಕಾಲನ್ನ ಎತ್ತಿ ಇಟ್ಕೊಂಡು ನಿಂತೇಳ್ತಿತ್ತು. ಅಂತ ಆನೆ ಅವತ್ತು ಏನಾಗಿದೆ ಅಂದರೆ, ಇದು ಮಸ್ತಲ್ಲಿದೆ. ಯಾವುದು ಗಜೇಂದ್ರ ಆನೆ ಮಸ್ತಲ್ಲಿದೆ. ಮಸ್ತಲ್ಲಿದ್ರು ಅದಕ್ಕೆ ಚೈನು ಬೇಡಿ ಹಾಕಿರ್ಲಿಲ್ಲ ಮಾವತ. RFO ಹೇಳಿದ್ದಾರೆ ಚೈನು ಬೇಡಿ ಹಾಕಪ್ಪ ಮಸ್ತಲ್ಲಿದೆ ಅಂತ, ಬಟ್ ಹಾಕಿರ್ಲಿಲ್ಲ. ಹಾಕದೇ ಇದ್ರು ಆ ಆನೆ ಹೆಂಗೆ ಅಂದರೆ ಬಿಹೇವಿಯರ್ ಇದುವರೆಗೆ ಯಾರಿಗೂ ಏನು ಮಾಡಿರ್ಲಿಲ್ವಲ್ಲ. ಅಲ್ಲಿ ಯಾರೋ ಗೆಸ್ಟ್ ಬಂದಿದ್ದಾರೆ, ಆ ಗೆಸ್ಟ್ಗಳಿಗೆ ಫೋಟೋನು ತೆಗ್ಸಿದ್ದಾನೆ. ಫೋಟೋ ತೆಗ್ಸಿ ಒಂದು 100 ಮೀಟರ್ನಷ್ಟು ಮೇಲಕ್ಕೆ ಹೋಗಿದ್ದಾರೆ. ಮಾವತ್ನೂ ಹೋಗಿದ್ದಾನೆ ಅವ್ರ ಜೊತೆಗೆ, ಟೂರಿಸ್ಟ್ ಜೊತೆ. ಇದು ಕ್ಯಾಂಪಲ್ಲೇ ಇದೆ, ಹಂಗೆ ಬರಿಗಾಲಲ್ಲಿ ನಿಂತಿದೆ. ಆ ಟೈಮ್ ಕರೆಕ್ಟಾಗಿ ಶ್ರೀರಾಮ ಅನ್ನೋ ಆನೆ ಅನ್ನೋದು ಅದು ಕೂಡ ದಸರಾಗೆ ಬರ್ತಾ ಇತ್ತು, ಎಲಿಫೆಂಟ್ ಕ್ಯಾಪ್ಚರ್ ಬರ್ತಾ ಇತ್ತು. ಅದು ಕ್ಯಾಂಪ್ಗೆ ಎಂಟ್ರ್ ಆಗಿದೆ. ಆ ಕ್ಯಾಂಪ್ಗೆ ಎಂಟ್ರ್ ಆದಾಗ ಸೊ ಅದಕ್ಕೇನಾಗಿದೆ, ಆ ಆನೆಗೆ ಚೈನು ಬೇಡಿ 2 ಹಾಕ್ಬಿಟ್ಟಿದ್ದಾರೆ. ಕಾಡಿಗೆ ಬಿಡ್ಬೇಕಾದ್ರೆ ಚೈನು ಬೇಡಿ ಹಾಕ್ತಾರೆ. ಇವನು ಹೇಳಿದ್ರು ಹಾಕಿಲ್ಲ ಮಸ್ತಲ್ಲಿದ್ರು. ಸೊ ಆ ಟೈಮ್ನಲ್ಲಿ ಇದು ಇದಕ್ಕಿದ್ದಂಗೆ ಅಗ್ರೆಸಿವ್ ಆಗುತ್ತೆ. ನೋಡಿ ಬಿಹೇವಿಯರಲ್ಲಿ ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದಕ್ಕೆ. ಅಲ್ಲಿವರೆಗೆ ಟೂರಿಸ್ಟ್ಗಳು ಬಂದವ್ರ ಜೊತೆ ಫೋಟೋ ತೆಗ್ಸಿದ್ದಾನೆ, ಮಾವತನಿದ್ದಾನೆ, ಅಲ್ಲಿ ಓಡಾಡೋರು ಯಾರಿಗೂ ಏನೂ ಇದು ಮಾಡಿಲ್ಲ. ಅದು ಫೋಟೋ ತೆಗ್ಸ್ಕೊಂಡಿದೆ, ಎಲ್ಲ ಆಗಿದೆ. ಆ ಆನೆ ಬಂದ ತಕ್ಷಣ ಇದು ಮಸ್ತ್ ಬಿಹೇವಿಯರ್ ಇತ್ತಲ್ಲ, ಅದು ಎಲಿಫೆಂಟ್ ಕಂಡ್ರೆ ಅದೇನಾಗುತ್ತೆ, ಅಗ್ರೆಸಿವ್ ಆಗಿಬಿಡ್ತದೆ. ಸೊ ಯಾವಾಗ ಅದಕ್ಕೆ ಕೋಪ ಜಾಸ್ತಿ ಆಯಿತು, ಅದನ್ನು ಹೊಡಿಲಿಕ್ಕೆ ಅಂತ ಮುಂದೆ ಹೆಜ್ಜೆ ಇಟ್ಟಿದೆ. ಅದಕ್ಕೆ ಬರ್ತಾ ಇರೋ ಶ್ರೀರಾಮನಿಗೆ ಚೈನು ಬೇಡಿ ಇದೆ, ಅದು ಜಾಸ್ತಿ ಓಡ್ಲಿಕ್ಕಾಗಲ್ಲ. ಇದು ಚೈನು ಬೇಡಿ ಏನು ಎಲ್ಲ ಬಿಟ್ಬಿಟ್ಟಿದ್ದಾನೆ, ಆಲ್ಮೋಸ್ಟ್ ಕಾಡಾನೆ ಥರ. ಇವನು ಏನು ಹಾಕಿಲ್ಲ. ಸೊ ಅದು ಓಡೋಗೋದು ನೋಡಿ ಇವನು ಅವಾಯ್ಡ್ ಮಾಡೋಕ್ಕೆ ಅಂತ ಇವನು ಹೋಗಿದ್ದಾನೆ, ಗಣಪತಿಯನ್ನು ನಮ್ಮ ಮಾವತ. ಸೊ ಫಸ್ಟೇ ಏನು ಮಾಡ್ತು, ಅವನಿಗೆ ಅಲ್ಲೇ ಹೊಡೆದು ಫಸ್ಟ್ ವಿಕೆಟೇ ಅವನು ಔಟ್. ಅದಾದ ನಂತರ ಇವ್ನು ಹೊಡೆದ ನಂತರ ಅದೇನಾಗಿದೆ, ಶ್ರೀರಾಮನೇ ತಪ್ಪಿಸ್ಕೊಂಡು ಓಡೋಗ್ಲಿಕ್ಕೆ ಹೋಗಿ ಅಲ್ಲಿ ನಮ್ಮ ಒಂದು ಟ್ರೈಬಲ್ಸ್ಗೆ ಮಕ್ಕಳಿಗೆ ಒಂದು ಆಡಿ ಸ್ಕೂಲ್ ಇದೆ. ಆ ಸ್ಕೂಲ್ ಹಿಂಭಾಗ ಎಲ್ಲ ಫಾರೆಸ್ಟೇ. ಅಲ್ಲಿ ತಪ್ಪಿಸ್ಕೊಂಡು ಓಡೋಗಿದೆ. ಆದರೂ ಬಿಟ್ಟಿಲ್ಲ, ಇದು ಓಡಿಸ್ಕೊಂಡು ಹೋಗಿ ಅಲ್ಲಿ ಅದು ಸ್ವಲ್ಪ ಗುಡ್ಡ, ಅಲ್ಲಿ ಹೊಡೆದು ಅದನ್ನು ಕೊಂದುಬಿಡ್ತು. ಸೊ ಆಲ್ಮೋಸ್ಟ್ ಕರಳುಗಿರಳೆಲ್ಲ ಈಚೆ ಬಂದು ಭಯಾನಕವಾಗಿತ್ತು. ಅದು ಹೊಡೆದು
ಮತ್ತೆ ಅದು ಇದು ಕಾಡು ಸೇರ್ಕೊಳ್ತು. 4 ದಿವಸ ನಮ್ಗೆ ಸಿಗ್ಲಿಲ್ಲ ಅದು. ಕೊನೆಗೆ ನಮ್ಮ ಅಭಿಮನ್ಯು ಬೇರೆ 4-5 ಆನೆ ತಗೊಂಡೋಗಿ ಅದನ್ನ 3 days ಹುಡುಕಿ 4th ಡೇಗೆ ಒಂದ್ ಕಡೆ ನಮ್ಮ BR ಹಿಲ್ಸ್ ದೇವಸ್ಥಾನದ ನಿಯರ್ ಬೈ ಒಂದು ಕಾಡಿನಲ್ಲಿ ಅಲ್ಲಿಂದ ಹಿಡ್ಕೊಂಡು ಅದನ್ನ ಮತ್ತೆ ತಂದು ಕ್ಯಾಂಪ್ ಹೋಗ್ಬಿಟ್ಟು. ಸೊ ಈ ತರ ಇಲ್ಲ, ಅದು ಆ ವರ್ಷ 1 ವರ್ಷ ಅವಾಯ್ಡ್ ಆಯ್ತು. ಸೊ ಅದ್ರ ನಂತರ ಬಂತು 1 or 2 years, ಆಮೇಲೆ ನಿಲ್ಸ್ಬಿಟ್ರು. ಆಮೇಲೆ ಏಜು ಜೊತೆಗೆ ಆಮೇಲೆ ಬೇರೆ ಮಾವುತರುಗಳು ಚೇಂಜ್ ಆದ್ರು. ಸೊ ಆ ದೃಷ್ಟಿನಲ್ಲಿ ಸ್ವಲ್ಪ ಹಿನ್ನಡೆ ಆಯ್ತು. ಈಗಲೂ ಇದೆ, ಅದು ಕ್ಯಾಂಪಲ್ಲಿ ಇದೆ, ಕೇಗುಡಿನಲ್ಲಿ ಇದೆ. ಆಲ್ಮೋಸ್ಟ್ 70 years ಕ್ರಾಸ್. ಅದು ಶ್ರೀಕಂಠ ಕ್ಯಾಪ್ಚರ್ ಮಾಡಿರೋದು ಮೋಸ್ಟ್ಲಿ 2014ರಲ್ಲಿ ನಾವು 22 ಆನೆ ಹಿಡಿದ್ವಿ ಹಾಸನದಲ್ಲಿ. ಅದು ಮೋಸ್ಟ್ಲಿ 3ನೇ ಆನೆನೋ ಏನೋ ಇರಬೇಕದು. ಎಷ್ಟೂರು ಕ್ಯಾಂಪಲ್ಲಿ ಹಿಡಿದಂಥ ಆನೆ ಇರಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಅದೊಂದು ಸಣ್ಣ ಒಂದು ತೋಟ ಇತ್ತು. ಆ ತೋಟದೊಳಗಡೆ ಇದು 2 ಆನೆ ಇತ್ತು. ಇದೇ ಫಸ್ಟ್ ಸಿಗಾಕಳ್ತು ನಮ್ಗದು. ಒಂದು ಓಡ್ಬಿಡ್ತು. ಸೊ ಇದು ಅಲ್ಲೇ ಒಂದು ಮನೆ ಇತ್ತು, ಮನೆ ಪಕ್ಕದಲ್ಲೇ ಸೆರೆ ಹಿಡಿದಂಥ ಆನೆ ಅದು.